ಕೆಲವೊಂದು ವಿಷಯಗಳು ನನ್ನನ್ನು ಬಿಡದೆ ತೊಂದರೆ ಕೊಡುತ್ತೆ. ನಾನೇನು ತಪ್ಪು ಮಾಡಿದ್ದೀನಿ? ನನಗೆ ಯಾಕೆ ಈ ಶಿಕ್ಷೆ? ನಮ್ಮಿಂದ ನಿಮ್ಗೆ ತುಂಬ ತೊಂದರೆ ಆಯಿತು ಅಳಿ ಅಂದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯೋ ಅತ್ತೆ, ಏನು ಮಾಡ್ತಾ ಇದ್ದೀರಾ? ಫಸ್ಟ್ ಕೈ ಇಳಿಸಿ ನೀವು. ಮನೆ ಅಂದಮೇಲೆ ಇದೆಲ್ಲ ಇದ್ದಿದ್ದೆ. ಸಂಸಾರ ನಡೆಸೋದಂದ್ರೆ ಸುಲಭನಾ? ಆದರೂ ಇವತ್ತೇ ಇದೆಲ್ಲ ಆಗಬೇಕಾಗಿತ್ತಾ? ಸರಿಯಾದ ಸಮಯಕ್ಕೆ ನಮ್ಗೆ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಳಿ ಅಂದರೆ. ಇದಕ್ಕೆಲ್ಲ ಟ್ಯಾಂಕ್ಸ್ ಯಾಕತ್ತೆ? ಇದು ನಮ್ಮನೇನೇ ಅಲ್ವಾ? ಮನೆ ಮಗ ಅಂತ ಹೇಳಿದ್ರೆ ಸಾಲದು, ಮನೆ ಮಗನ ಡ್ಯೂಟಿನೂ ಮಾಡಬೇಕು. ನೀವು ಆರಾಮಾಗಿರಿ. ಅಳಿಯಂದ್ರಿಗೆ ಕೈ ತೊಳೆಯಕ್ಕೆ ನೀರು ಕೊಡಮ್ಮ. ಬಾವಾ, ಸಿಂಕ್ ಅಲ್ಲಿದೆ. ಅದು ಶಾಸ್ತ್ರ ಕಣೆ. ಲಕ್ಷ್ಮಿ, ಲಕ್ಷ್ಮಿ, ಅಳಿಯಂದ್ರಿಗೆ ಕೈ ತೊಳೆಯಕ್ಕೆ ನೀರು ಕೊಡಮ್ಮ. ಬನ್ನಿ. ಮಹಾಲಕ್ಷ್ಮಿ ಅವರೇ, ನನ್ನ ಬೆಳಗ್ಗೆನೆ ಸ್ನಾನ ಆಗಿದೆ. ಯಾಕೊಂಥರ ಇದ್ದೀರಾ? ಏನಿಲ್ಲ, ಏನೋ ಯೋಚನೆ ಮಾಡ್ತಿದ್ದೆ ಬಿಡಿ. ನನಗೆ ಗೊತ್ತು, ಆ ಸಾಲ್ಗಾರ ಬಂದು ದುಡ್ಡು ಕೇಳಿದ್ಕೆ ಡಿಸ್ಟರ್ಬ್ ಆಗಿದ್ದೀರಲ್ವಾ? ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀರಾ? ಮುಂದಿನ ತಿಂಗಳಿಂದ ನಾನೇ ನೆನಪಲ್ಲಿ ಇಟ್ಕೊಂಡು ತಿಂಗಳ ಅವನಿಗೆ ಹಣ ಹೋಗೋ ಥರ ಮಾಡ್ತೀನಿ. ಓಕೆನಾ? ಬನ್ನಿ. ನಿನಗೆ ತುಂಬ ಆಯಾಸ ಆಗಿದೆ, ನೀನು ಹೋಗಿ ರೆಸ್ಟ್ ಮಾಡು. ಕೋಕಿಲ, ಹಾ ಬಾವಾ, ಇದು ಫ್ಯಾನ್ ಸ್ವಿಚ್ ಎಲ್ಲಿದೆ? ನಾನು ಹಾಕ್ತೀನಿ ಬಾವಾ. ಏನಪ್ಪ ಹರಿ, ಆಯ್ತಾ ಊಟ? ಹೇಗಿತ್ತು ಅತ್ತೆ ಮನೆ ಅಡಿಗೆ ರುಚಿ? ತುಂಬ ಚೆನ್ನಾಗಿತ್ತು ಆಂಟಿ. ನಮ್ಮತ್ತೆ ಯಾವ ನಡೆ ಮಹಾರಾಜ್ಗೂ ಕಡಿಮೆ ಇಲ್ಲ. ನಿಮ್ದು ಊಟ ಆಯ್ತಾ? ಇನ್ನೂ ಇಲ್ಲ, ಈಗ ಮಾಡಬೇಕು. ಸರಿಯಾಗಿದ್ರೆ ಮತ್ತೆ ಹೋಗಿ ನಮ್ಮ ಅತ್ತೆ ಕೈ ರುಚಿ ನೋಡಿ. ಮಂಗಳ, ಬಂದೆ. ಏನ್ ಕೋಕಿಲ, ಈ ಫ್ಯಾನ್ ನಿನ್ ಸ್ಪೀಡಲ್ಲಿ ತಿರುಗದ್ಬಿಟ್ಟು ನಿಮ್ಮ ಅಕ್ಕನ ಸ್ಪೀಡಲ್ಲಿ ತಿರುಗ್ತಾ ಇದೆಯಲ್ಲ? ಹೋಗೊಂಚೂರು ಸ್ಪೀಡ್ ಜಾಸ್ತಿ ಮಾಡು. ಬಾವಾ, ಅದು ಕ್ಷಮಿಸಿ ಅಳಿ ಅಂದರೆ ಆ ಫ್ಯಾನ್ ಅಷ್ಟೇ ತಿರುಗೋದು. ಅಯ್ಯೋ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತಿರತ್ತೆ? ಕಂಡೆನ್ಸರ್ದೇನೋ ಪ್ರಾಬ್ಲಮ್ ಇರುತ್ತೆ. ಕೋಕಿಲ, ಕಟಿಂಗ್ ಪ್ಲೇಯರ್ ತಗೋಬಾ. ಬಾಯ್ಲಿ. ಹುಷಾರು, ಇದನ್ನ ಹಿಡ್ಕೋ.
ಕಂಡೆನ್ಸರ್ ಹೋಗಿದೆ ಅಷ್ಟೇ ಆಯ್ತೆ. ನಾನು ಹೋಗಿ ತಗೊಬಂದ್ಬಿಡ್ತೀನಿ ರೀ. ಏನಪ್ಪ ಹರಿ ನೀನು ಮದುವೆ ಆಗಿ ಮೊದಲನೇ ಸಲ ಅತ್ತೆ ಮನೆಗೆ ಬಂದಿದ್ಯಾ, ನೀನು ಯಾಕಿದನ್ನೆಲ್ಲ ಮಾಡ್ತೀಯಾ? ನನಗೆ ಗೊತ್ತಿರೋರೊಬ್ರು ಇದ್ದಾರೆ, ಇರು, ನಾನು ಹೋಗಿ ಕರ್ಕೊಂಬರ್ತೀನಿ. ಮಹಾಲಕ್ಷ್ಮಿ, ಏನಾಯ್ತು? ಯಾಕೆ ಸಪ್ಪಗಿದ್ಯಾ? ಹಾಗೇನಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಇಲ್ಲ, ಏನೋ ಇದೆ. ಏನಾಯ್ತು ಹೇಳು. ಹೇಳಿದ್ನಲ್ಲ, ಸ್ವಲ್ಪ ತಲೆಭಾರ, ಸುಸ್ತು. ಮೇ ಬಿ ಅದಕ್ಕೆ ನಿಮಗೆ ನಾನು ಡಲ್ಲಾಗಿದ್ದೀನಿ ಅನಿಸ್ತಿರ್ಬೋದು. ನಂಬೋದಾ? ನಿಜವಾಗ್ಲು. ಓಕೆ. ಯಾಕೆ ಯಾವಾಗಲೂ ಕಿಟಕಿ ಹಾಕಿರ್ತೀರ ನೀವು? ಓಪನ್ ಮಾಡಿದ್ರೆ ಗಾಳಿ ಬರುತ್ತಪ್ಪ. ಮಹಾಲಕ್ಷ್ಮಿ, ಬನ್ನಿ ಇಲ್ಲಿ. ಏನಾಯ್ತ್ರಿ? ನಾನು ನಿಮ್ಮನ್ನು ನೋಡಕ್ ಬಂದಾಗ ಅಲ್ಲೊಂದು ದೊಡ್ಡ ಮರ ಇತ್ತಲ್ವಾ? ಏನಾಯ್ತದು? ಮರ ಕಡ್ದಾಕ್ಬಿಟ್ರಾ? ಅಷ್ಟೇನಾ? ಅಷ್ಟಕ್ಕೆ ಹಿಂಗೆ ಕೂಗುದ್ರ? ನೀವು ಕರೆದಿದ್ದು ನೋಡಿ ಏನೋ ಆಯಿತು ಅಂದ್ಕೊಂಡೆ. ಅಯ್ಯ, ಅಷ್ಟು ದೊಡ್ಡ ಮರ ಇದ್ದಿದ್ದು ಇವಾಗ ಕಾಣಿಸ್ತಿಲ್ಲ ಅಂದ್ರೆ ಅದೇಂಗೆ ಸಣ್ಣ ವಿಚಾರ ಆಗುತ್ತೆ? ಸಣ್ಣ ವಿಚಾರ ಖಂಡಿತ ಅಲ್ಲ, ಅದು ನನಗೂ ಗೊತ್ತು. ಏನೋ ಬಿಲ್ಡಿಂಗ್ ಕಟ್ಟಬೇಕು ಅಂತ ಆ ಮರನ ಕಡಿದ್ಬಿಟ್ರಂತೆ. ಅದೇನು ಜನಗಳೋ ಏನು, ಇವ್ರಿಗೆಲ್ಲ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ. ಆ ಮರ ಇದ್ದಿದ್ರೆ ಎಷ್ಟು ಜನಕ್ಕೆ ಹೇಳ್ಕೊಡ್ತಾ ಇತ್ತು. ಇವರಿಗೆಲ್ಲ ಈ ಮರ ಕಡಿಯೋದು, ಈ ಮನುಷ್ಯನ್ ಕೊಂದಷ್ಟೇ ದೊಡ್ಡ ತಪ್ಪು ಅಂತ ಅದು ಯಾವಾಗ ಅರ್ಥ ಆಗುತ್ತೋ ಏನು. ಇಷ್ಟೆಲ್ಲ ಮಾಡೋದು, ಆಮೇಲೆ ಅರಳಿ ಮರಕ್ಕೋ ಕೈ ಮುಗಿಯೋದು. ಪುಣ್ಯವ ಅಂದ್ರೆ ಎಲ್ಲಿ ಬರುತ್ತೆ? ಮಹಾಲಕ್ಷ್ಮಿ, ಏನಾಯ್ತು? ಏನಾದ್ರು ಪ್ರಾಬ್ಲಮ್ಮಾ? ಯಾಕೊಂಥರ ಇದೆಯಾ? ಏನೂ ಇಲ್ಲ ರೀ. ಸುಳ್ಳು ಹೇಳ್ತಾ ಇದ್ದೀರಾ ನೀವು. ಊಟ ಆದಂಗಿಂದ ಒಂಥರ ಇದ್ದೀರಾ. ನನಗೆಲ್ಲ ಅರ್ಥ ಆಗುತ್ತೆ. ಹೇಳಿ, ಏನು ವಿಷಯ? ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳ್ತಿದ್ದೀನಲ್ವಾ. ಮಹಾಲಕ್ಷ್ಮಿ, ನಾನು ನಿನ್ನನ್ನು ಬರೀ ಒಂದು 15 ದಿನದಿಂದ ನೋಡ್ತಾ ಇರ್ಬೋದು. ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಹೇಳ್ತಿರೋದು ಸುಳ್ಳು, ಇದೇ ಸತ್ಯ. ವಿಷಯ ಏನು ಅಂತ ನಾನು ಹೇಳ? ಊಟ ಆದಮೇಲೆ ಊಟ ಹೇಗಿದೆ ಅಂತ ನಾನು ಹೇಳಲಿಲ್ಲ. ಇದೇ ತಾನೇ ನಿಮ್ಮ ಕೋಪಕ್ಕೆ ಕಾರಣ? ಇವಾಗ ಹೇಳ್ತೀನಿ ಕೇಳಿ. ಊಟ ಅಂತೂ ಸೂಪರು. ಹೋಳಿಗೆ ತುಪ್ಪ ಅಂತೂ ಬಾಯಲ್ಲಿಟ್ಟರೆ ಕರ್ಗೋಗೋದು. ಮಾರ್ಕ್ಸ್ ಕೊಡೋಣ ಅಂದರೆ ಮಾರ್ಕ್ಸೇ ಸಾಲ್ತಾ ಇಲ್ಲ. ಇನ್ನು ಪಲಾವ್ ಇದೆಯಲ್ಲ, ಆಹಾ, ನಿಮ್ಮ ಅಮ್ಮನ ಕೈ ರುಚಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ತಿಂತಾ ಇದ್ರೆ ತಿಂತಾನೆ ಇರಬೇಕು ಅನಿಸ್ತಪ್ಪ. ಪೆಪ್ಪರ್ ಡ್ರೈ ಅಂತೂ ಖಾರ ಖಾರ. ಪನ್ನೀರಂತೂ ಬಾಯಿಗಿಟ್ರೆ ಕರ್ಗೋಗೋದು. ನಮ್ಮ ಬೇಬಿ ಕಾರ್ನ್ ಅಂತೂ ಜೋಳ ತಿನ್ನಂಗೆ ಇತ್ತು. ರಸಮ್ ಅಂತೂ ಕುಡಿತಾನೆ ಇರಬೇಕು ಅನಿಸ್ತಪ್ಪ. ಒಟ್ಟಿನಲ್ಲಿ ಊಟ ಅಂತೂ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದೆ. ಇದೇನ್ ಮಹಾಲಕ್ಷ್ಮಿ, ನಾನು ಜೋಕ್ ಮಾಡಿದ್ರು ನಗಲ್ಲ ಅಂತ ಇದೆಯಾ? ಎಲ್ಲಿ ನಗಿ? ಅದು ಆಫೀಸ್ ಕಲ್ಲು. 1 ನಿಮಿಷ ಬಂದೆ. ಏನಮ್ಮ ನಿನ್ ಪ್ರಾಬ್ಲಮ್ಮು? ಯಾಕೆ ಪದೇ ಪದೇ ಕಾಲ್ ಮಾಡ್ತಾ ಇದೆಯಾ?
ಅಯ್ಯೋ ಇದ್ಯಾಕೋ ಅಮ್ಮನ ಮೇಲೆ ರೆಕ್ತ್ಯಾ ವಜ್ರದುಂಗ್ರ ಕೊಟ್ರ ಅಂತ ಕೇಳಕ್ ಮಾಡ್ದೆ ತಪ್ಪ. ಏನಿವಾಗ ಹೊಸ್ದಾಗಿ ಮಾವನ ಮನೆಗೆ ಬಂದಿರೋ ಅಳಿಯಂಗೆ ವಜ್ರದುಂಗ ಕೊಡಬೇಕು ಅಂತ ತಾನೆ. ಸರಿ, ನಾನು ಮನೆಗೆ ಬರೋವಾಗ ನನ್ನ ಕೈಯಲ್ಲಿ ವಜ್ರದುಂಗ ಇರುತ್ತೆ. ಪದೇ ಪದೇ ಈ ವಿಷಯಕ್ಕೆ ನನಗೆ ಕಾಲ್ ಮಾಡಬೇಡ. ಅಮ್ಮ ಅಮ್ಮ ಏನಾಯ್ತಮ್ಮ? ಅಮ್ಮ ಏನಾಯ್ತಮ್ಮ? ಅತ್ತೆ ಅಮ್ಮ ಅತ್ತೆ ಏನಾಯ್ತು? ಅಮ್ಮ 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 ಏನಾಯ್ತಮ್ಮ? ಅಮ್ಮ ಅಮ್ಮ ಎದೇಳಮ್ಮ. ಅಮ್ಮ ಹೋಗಿ ತಗೊಂಬ. ಅಮ್ಮ ಅಮ್ಮ ಎದೇಳಮ್ಮ. ಅಮ್ಮ ಅಮ್ಮ ಇಟ್ಕೊ. ಅಮ್ಮ 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 ಸ್ವಲ್ಪ ನೀರು ಕುಡಿಯಮ್ಮ. ಏನಾಯ್ತತ್ತೆ? ಬನ್ನಿ ಮೊದಲು ಹಾಸ್ಪಿಟ್ಲಿಗೆ ಹೋಗೋಣ. ಬೇಡಪ್ಪ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಸುಸ್ತು ಅಷ್ಟೇ. ಅಷ್ಟೊತ್ತು ನಿಂತ್ಕೊಂಡು ಆ ಬಿಸಿನಲ್ಲಿ ಅಡುಗೆ ಮಾಡಿದ್ರೆ ಇನ್ನೇನಾಗತ್ತಮ್ಮ? ಬೇಡ ಅಂದ್ರೂ ಕೇಳಲ್ಲ ನೀನು. ಮಹಾಲಕ್ಷ್ಮಿ, ಸರಿ ಆಯ್ತು ಬಿಡು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ. ಕೋಕಿಲ, ಅಮ್ಮನ ನಿಧಾನ ಕೊಳ ಕರ್ಕೊಂಡು ಹೋಗು. ಮಹಾಲಕ್ಷ್ಮಿ ಅವರೇ, ಇವಾಗ ನೀವು ಟೆನ್ಷನ್ ಮಾಡ್ಕೊಂಡು ನಿಮ್ಮ ಅಮ್ಮನ ಥರ ತಲೆ ಸುತ್ತ ಬಿದ್ದುಬಿಟ್ಟಿರ. ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ, ಓಕೆನಾ? ಅಲ್ಲ, ಸಡನ್ ಆಗಿ ಗಾಯ್ತು ಅಂದ್ರೆ ಸಾಮಾನ್ಯವಾಗಿ ಅವ್ರಿಗೆ ಆಯಾಸ ಎಲ್ಲ ಆಗಲ್ಲ. ಲೋ ಬಿ ಪಿ ಏನಾದರೂ ಶುರುವಾಗೋಯ್ತಾ? ಅಲ್ಲ, ಅವ್ರ ತಲೆ ಸುತ್ತ ಬಿದ್ದಾಗ ನೀವೆಲ್ಲಿದ್ರಿ? ನಾನು ಇಲ್ಲೇ ಫೋನಲ್ಲಿ ಮಾತಾಡ್ತಾ ಇದ್ದೆ. ಸಡನ್ನಾಗಿ ಕೋಕಿಲ ಕೂಗ್ದಂಗಾಯ್ತು. ಬಂದು ನೋಡಿದ್ರೆ ಅತ್ತೆ ಬಿದ್ದೋಗ್ಬಿಟ್ಟಿದ್ದಾರೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಅವ್ರು ಸುಧಾರಿಸ್ಕೊಂಡ್ಮೇಲೆ ಒಂದ್ಸಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರೋಣ, ಓಕೆನಾ? ಅಮ್ಮ ಇವಾಗ ಪರವಾಗಿಲ್ವಾ? ಹಾಸ್ಪಿಟಲ್ಗೆ ಏನಾದರೂ ಹೋಗೋಣವಾ? ಅದೆಲ್ಲ ಏನು ಬೇಡ ಕಣೆ, ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಸರಿ ಹೋಗುತ್ತೆ. ಅಲ್ಲಮ್ಮ, ಆರಾಮಾಗಿದ್ದೋಳು ಸಡನ್ ಆಗಿ ಹೆಂಗ್ ತಲೆ ಸುತ್ತ ಬಿದ್ದೆ? ನಿಂಗೆ ಯಾವತ್ತೂ ಈ ಥರ ಆಗಿರ್ಲಿಲ್ವಲ್ಲ? ಹೊಸ್ದಾಗಿ ಮಾವನ ಮನೆಗೆ ಬಂದಿರೋ ಅಳಿಯಂಗೆ ವಜ್ರದುಂಗ ಕೊಡಬೇಕು ಅಂತ ತಾನೆ. ಸರಿ, ನಾನು ಮನೆಗೆ ಬರೋವಾಗ ನನ್ನ ಕೈಯಲ್ಲಿ ವಜ್ರದುಂಗ ಇರುತ್ತೆ. ಪದೇ ಪದೇ ಈ ವಿಷಯಕ್ಕೆ ನನಗೆ ಕಾಲ್ ಮಾಡಬೇಡ. ಅಮ್ಮ ಏನಿಲ್ಲ ಕಣೆ, ಸುಸ್ತಿಗೆ ಹೀಗಾಗಿದೆ ಅನ್ಸತ್ತೆ. ಅಲ್ಲಮ್ಮ, ನಿನ್ ಮನೆ ಕೆಲಸ ಹೊಸ್ತಾ? ನೀ ಇದಕ್ಕಿಂತ ಮುಂಚೆ ಇದಕ್ಕಿಂತ ಜಾಸ್ತಿನೇ ಕೆಲಸ ಮಾಡಿದ್ಯಾ. ಅದು ಯಾವತ್ತೂ ಹಿಂಗಾಗಿರ್ಲಿಲ್ಲ, ಇವತ್ತು ಯಾಕೆ ಹಿಂಗಾಯ್ತು ಅಂತ. ಅಮ್ಮ ನೀನೇನೋ ಮುಚ್ಚಿಡ್ತಿದ್ಯಾ ಅನ್ನಿಸ್ತಿದೆ. ನಿಜ ಹೇಳಮ್ಮ, ಏನಾಯ್ತು ಅಂತ? ಏನು ಅಂತ ಹೇಳಲೆ, ಅಳಿಯಂದ್ರು ವಜ್ರದ ಉಂಗ್ರದ ಬಗ್ಗೆ ಮಾತಾಡ್ತಾ ಇದ್ರು. ಅವ್ರ ಮನೆಗೆ ಹೋಗೋದ್ರೊಳಗೆ ಅವ್ರ ಕೈಯಲ್ಲಿ ವಜ್ರದ ಉಂಗ್ರ ಇರಬೇಕಂತೆ. ಪಾವ ನಿನ್ನ ಹತ್ರ ವಜ್ರದ ಉಂಗ್ರ ಬೇಕು ಅಂತ ಕೇಳಿದ್ರಾ? ಅವ್ರು ನನ್ನ ಹತ್ರ ಹೇಳಲಿಲ್ಲ ಕಣೆ, ಅವ್ರು ಫೋನಲ್ಲಿ ಮಾತಾಡ್ತಾ ಇದ್ದಾಗ ನಾ ಕೇಳಿಸ್ಕೊಂಡಿದ್ದು. ನಾನು ನೋಡಿದ್ರೆ ಬೆಳ್ಳಿ ಉಂಗ್ರ ತಂದಿದ್ದೀನಿ. ಈಗ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೆ. ಅಲ್ಲಮ್ಮ, ಮದ್ವೆಗೇನೆ ಬೇಡ ಬೇಡ ಅಂದ್ರು ಅವರೇ ದುಡ್ಡು ಕೊಟ್ಟಿದ್ದಾರೆ. ಇವಾಗ ಯಾಕಮ್ಮ ಈ ಥರ ಕೇಳ್ತಾರೆ? ನನ್ನ ಪ್ರಕಾರ ನೀನೇನೋ ತಪ್ಪಾಗಿ ಕೇಳಿಸ್ಕೊಂಡಿದ್ಯಾ ಅನ್ಸುತ್ತೆ ಅಮ್ಮ. ಓ ಇಲ್ಲ ಕಣೆ, ಅವ್ರು ಅದನ್ನೇ ಹೇಳ್ತಾ ಇದ್ದಿದ್ದು. ನಾನು ಸರಿಯಾಗಿ ಕೇಳಿಸ್ಕೊಂಡಿದ್ದೀನಿ. ಕೋಕಿಲ ಹೇಳಿದ್ರಲ್ಲೂ ಅರ್ಥ ಇದೆ ಅಮ್ಮ. ನಮ್ಮ ಕಂಡೀಷನ್ ಗೊತ್ತಿದ್ರು ಬಾವ ಯಾಕೆ ಹೀಗೆ ಹೇಳ್ತಾರೆ? ಇಲ್ಲಿ ಏನೋ ಎಡ್ವರ್ಟ್ ಆಗಿದೆ ಅಮ್ಮ. ಇರು, ನಾನು ಅಕ್ಕ ಹೋಗ್ಬಿಟ್ಟು ಬಾವನ ಹತ್ರ ಕೇಳ್ಕೊಬರ್ತೀವಿ. ಹಾಂ, ಹೇಯ್ ನಿಂತ್ಕೊಳ್ರೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ರೆ. ಪಾಪ ಅವ್ರೀಗಾಗಲೇ ದುಡ್ಡಿನ ವಿಷಯದಲ್ಲಿ ನಮ್ಗೆ ತುಂಬ ಸಹಾಯ ಮಾಡಿದ್ದಾರೆ. ಮತ್ತೆ ಈ ವಿಷಯ ಮಾತಾಡಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ? ಏನಾದರೂ ವ್ಯವಸ್ಥೆ ಮಾಡಿ ಉಂಗ್ರ ತರೋಣ. ಸುಮ್ಮನಿರಮ್ಮ ನೀನು. ಬೇಡ್ದಿರೋದು ಏನೇನೋ ವಿಚಾರ ತಲೆಗೆ ಹಾಕೋತ್ಯಾ, ಆಮೇಲೆ ಈ ಥರ ಒದ್ದಾಡ್ತೀಯಾ.
ನಾವ್ ಹೇಳ್ತಿದೀವಲ್ಲ, ಒಂದ್ಸತಿ ಭಾವನ ಹತ್ರ ಮಾತಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ. ಅವ್ರ ಹತ್ರನೇ ಕೇಳಿದ್ರೆ ಎಲ್ಲ ಗೊತ್ತಾಗುತ್ತೆ. ಅವ್ರ ಹತ್ರ ಹೋಗಿ ಒಂದ್ಸತಿ ನಾವೇ ಕೇಳೋಣ. ಏನು ಕೇಳ್ತೀರಾ? ನಿಮ್ಮನ್ನೇ ಕೇಳ್ತಿರೋದು. ಏನು ಕೇಳ್ತೀರಾ ಅಂತ? ಅದೇನಿಲ್ಲ ಅಕ್ಕ, ಅಮ್ಮನ ಹೆಲ್ತ್ ಕಂಡೀಷನ್ ಬಗ್ಗೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಒಂದ್ಸತಿ ಕೇಳೋಣ ಅಂತಿದ್ವಿ. ಅಷ್ಟಲ್ಲಿ ನೀನು ಬಂದೆ. ನಾನು ನಿಖಿಲ ಫೋನ್ ಮಾಡಿ ಬರ್ತೀವಿ. ಬರೇ ಹೀಗೇಗಿದೆ ಅಮ್ಮ? ನನಗೇನು ಆಗಿಲ್ಲ ಕಣೆ. ನನಗೆ ನಿಜವಾಗ್ಲೂ ಟೆನ್ಷನ್ ಆಗ್ತದೆ ಅಮ್ಮ. ನಿನ್ಗೇನಾದ್ರೂ ಆರೋಗ್ಯದ ಸಮಸ್ಯೆ ಇದ್ದು ನನ್ನ ಹತ್ರ ಮುಚ್ಚಿಡ್ತಿದ್ಯಾ? ಯಾಕೆ ಏನೇನೋ ಯೋಚನೆ ಮಾಡ್ತಾ ಇದೀಯಾ? ನನಗೇನು ಆಗಿಲ್ಲಮ್ಮ. ಏನೋ ಸ್ವಲ್ಪ ಮದುವೆ ಸುಸ್ತು ಅಷ್ಟೇ. ಇಲ್ಲಿ ನಾನು ನಿಮ್ಮ ಜೊತೆ ಇರಲ್ಲ, ಇಲ್ಲೇನಾದರೂ ಆದರೆ ಅಲ್ಲಿ ನಾನು ನೆಮ್ಮದಿಯಾಗಿರೋದಕ್ಕಾಗತ್ತಾ ಅಮ್ಮ? ನಿನ್ನ ಆರೋಗ್ಯದ ಕಡೆ ಜೋಪಾನ. ಏನ್ರಿ ನೀವು ನನ್ನ ಹಿಂದೆನೇ ಸುತ್ತಾ ಇದ್ದೀರಲ್ಲ? ಇದೊಳ್ಳೆ ಕತೆ ಆಯ್ತಲ್ಲ ನಿಂದು. ಎಲ್ಲ ಹೆಂಡ್ತಿರು ನಮ್ಮ ಗಂಡಂದ್ರು ನಮ್ಮ ಮುಂದೆ ಸುತ್ತದೇ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ರೆ ನೀನೊಳ್ಳೆ ಬೈತಿಯಲ್ಲೇ. ಸುಮ್ಮನೆ ತಲೆ ತಿನ್ಬೇಡಿ ನಂದು. ನಾನು ಮೊದಲೇ ಟೆನ್ಷನಲ್ಲಿದ್ದೀನಿ. ಯಾಕೆ? ರಾಶಿ ಭವಿಷ್ಯದಲ್ಲಿ ಬರ್ದಿರೋದು ನಿಜ ಆಗುತ್ತೆ ಅಂತ ಭಯ ಆಗ್ತಿದ್ಯಾ? ಯಾಕ್ರಿ ಅಡ್ಡ ಭಯ ಆಗ್ತೀರಾ? ನನ್ನ ಮಗ ವಜ್ರದ ಉಂಗ್ರ ತಂದೆ ತರ್ತಾನೆ, ಅದ್ರಲ್ಲಿ ಡೌಟೇ ಇಲ್ಲ. ಮತ್ತ್ಯಾಕೆ ಒಳ್ಳೆ ಬಾಲ ಸುಟ್ಟಿರೋ ಬೆಕ್ತರ ಓಡಾಡ್ತಾ ಇದೀಯಾ? ನಿನ್ನ ಮಗ ವಜ್ರದುಂಗ್ದಾರ್ ತರ್ತಾನೋ ಇಲ್ವೋ ಅಂತ ಒಂದು ಸಣ್ಣ ಡೌಟ್ ಇದೆ ಅಲ್ಲ? ನನಗೇನು ಡೌಟ್ ಇಲ್ಲ. ನನ್ನ ಮಗನ ಬಗ್ಗೆ ನನಗೆ ಪೂರ್ತಿ ನಂಬಿಕೆ ಇದೆ. ಏನೋಪ್ಪ, ನನಗಂತೂ ನಿನ್ನ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ, ಅದಕ್ಕೆ ಹೇಳಿದೆ ಅಷ್ಟೇ. ಹೇಳಿದ್ನಲ್ಲ ನನಗೇನೂ ಡೌಟ್ ಇಲ್ಲ ಅಂತ. ಅದಕ್ಕೂ ಮೀರಿ ನಿಮಗೆ ಪ್ರೂವ್ ಮಾಡಬೇಕು ಅಂದರೆ ಮಾಡ್ತೀನಿ. ಏನಾಯ್ತು? ಕಟ್ ಮಾಡ್ದ. ನಗಬೇಡಿ, ಸಾಕು ಸುಮ್ಮನೆ. The number you are trying to call is currently switched off. ಅಯ್ಯೋ, ಸ್ವಿಚ್ ಆಫ್ ಬರ್ತಾ ಇದೆ. ನಿನ್ನ ಈ ಪರಿಸ್ಥಿತಿಗೆ ನಗಬೇಕೋ ಆಡಬೇಕೋ ಒಂದೂ ಗೊತ್ತಾಗ್ತಾ ಇಲ್ಲ. ಈ ವಜ್ರದ ಉಂಗ್ರದ ವಿಚಾರದಲ್ಲಿ ಏನೋ ಎಡವಟ್ಟಾಗಿದೆ ಅನಿಸ್ತಾ ಇದೆ ನನಗೆ. ಅಲ್ಲೇ ಯಾಕೆ ನಿಂತಿದ್ದೀರಾ? ಬನ್ನಿ ಒಳಗೆ. ಅಮ್ಮ ಇವಾಗ ಹೇಗಿದ್ದಾರೆ? ಹುಷಾರಾ? ಹಾಸ್ಪಿಟ್ಲಿಗೆ ಏನಾದ್ರು ಹೋಗೋದಿದ್ರೆ ಲೇಟ್ ಮಾಡೋದು ಬೇಡ, ಇವಾಗಲೇ ಹೊರಡೋಣ. ಇಲ್ಲ ಬಾವ, ಅದೇನು ಬೇಡ. ಆ್ಯಕ್ಚುಲಿ ಅವ್ರು ರೆಸ್ಟ್ ಮಾಡ್ತಿದ್ದಾರೆ, ಸರಿ ಹೋಗ್ಬೋದು. ಅತ್ತೆಗೆ ಮೊದಲಿಂದನೂ ಈ ಸುಸ್ತು, ಲೋ ಬಿ ಪಿಗೆ ತಲೆ ಸುತ್ತು ಬರೋದು ಇತ್ತ ಅಥವಾ ಇದೇ ಮೊದಲ? ಅದರೆಲ್ಲ ಏನು ಇಲ್ಲ ಬಾವ, ಇದೇ ಮೊದಲ ಸಲ. ಹಾಗಿದ್ರೆ ನೆಗ್ಲೆಕ್ಟ್ ಮಾಡೋದು ಬೇಡ, ಫಸ್ಟು ಹಾಸ್ಪಿಟ್ಲಿಗೆ ತೋರ್ಸ್ಕೊ ಬಂದ್ಬಿಡೋಣ. ಬನ್ನಿ. ಬಾವ ಅದೆಲ್ಲ ಏನು ಬೇಡ ಬಾವ. ಏ ಕೋಕಿಲ, ಶುರುನಲ್ಲೇ ಇದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡಿಸ್ಬಿಡ್ಬೇಕು, ಇಲ್ಲ ಅಂದ್ರೆ ಜೀವನ ಪರ್ಯಂತ ಹಾಸ್ಪಿಟ್ಲಿಗೆ ಅಲಿಬೇಕಾಗುತ್ತೆ. ಅಮ್ಮಂಗೆ ಯಾವ ಕಾಲೇನೂ ಇಲ್ಲ ಬಾವ. ಅವ್ರ ತಲೆ ಸುತ್ತ ಬೀಳಕ್ಕೆ ಕಾರಣನೇ ಬೇರೆ ಇದೆ. ಹೌದಾ? ಏನು ಹೇಳಿ? ಆ್ಯಕ್ಚುಲಿ ಅವರು ನೀವು ಫೋನಲ್ಲಿ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ರಂತೆ. ಡೈಮಂಡ್ ರಿಂಗ್ ತಾನೇ ಮನೆಗೆ ಬರೋ ಅಷ್ಟರಲ್ಲಿ ಕೈಯಲ್ಲಿರುತ್ತೆ ಅಂತ ಹೇಳಿದ್ರಂತಲ್ಲ, ಅದನ್ನ ಕೇಳಿಸ್ಕೊಂಡು ಟೆನ್ಷನ್ ಆಗಿ ತಲೆ ಸುತ್ತ ಬಿದ್ದಿರೋದು. ಇಷ್ಟಕ್ಕೆಲ್ಲ ಯಾರು ಟೆನ್ಷನ್ ಮಾಡ್ಕೋತಾರಾ? ಇಷ್ಟಕ್ಕೂ ಉಂಗ್ರ ಕೇಳಿದ್ದು ಅಮ್ಮ, ನಾನಲ್ವಲ್ಲ. ವಜ್ರದ ಉಂಗ್ರ ತಾನೆ, ನಾನೇ ಒಂದು ವ್ಯವಸ್ಥೆ ಮಾಡ್ತೀನಿ. ಇಷ್ಟಕ್ಕೆಲ್ಲ ಯಾರಾದರೂ ಭಯ ಪಡ್ತಾರಾ? ಫಸ್ಟ್ ಅವರು ಹುಷಾರಾಗೋದು ಇಂಪಾರ್ಟೆಂಟ್. ಹೋಗಿ ಅತ್ತೆಗೆ ಹೇಳೋಗಿ ಫಸ್ಟು. ಥ್ಯಾಂಕ್ಸ್ ಬಾವ. ನಾನು ಹೇಳಿಲ್ವಾ ಅಮ್ಮ, ಭಾವ ಆ ಥರ ಇಲ್ಲ, ಅವ್ರು ಯಾವುದನ್ನು ಡಿಮ್ಯಾಂಡ್ ಮಾಡಲ್ಲ ಅಂತ. ನೀನು ಏನೇನು ಯೋಚನೆ ಮಾಡಿ ತಲೆ ಕೆಡ್ಸ್ಕೊತಿದ್ಯಾ. ಅಯ್ಯೋ, ನಿಮ್ಮ ಅಳಿ ಅಂದ್ರೆ ಕೇಳೇ ಬಿಟ್ರಾ? ಹ್ಞೂ, ಮಾತಾಡಿದ್ವಿ.
ಅವ್ರಿಗೆ ಅದೆಲ್ಲ ಆಸೆ ಇಲ್ವಂತೆ. ನನಗೆ ಡೈಮಂಡ್ ಉಂಗ್ರ ಎಲ್ಲ ಬೇಡ ಅಂತ ಹೇಳಿದ್ರು. ಅದು ಅಳಿಯಂದ್ರು ದೊಡ್ಡ ಗುಣ ಕಣೆ. ಹಾಗಂತ ನಾವು ಸುಮ್ಮನೆ ಇರೋಕ್ಕಾಗುತ್ತಾ ಹೇಳು? ಅಂದ್ರೆ ಏನಮ್ಮ ಹೇಳ್ತಿದ್ಯಾ? ನೀನಿನ್ನೂ ಚಿಕ್ಕವಳು ಕಣೆ, ನಿಂಗೇನು ಅರ್ಥ ಆಗಲ್ಲ. ಅಳಿಯಂದ್ರೇನೋ ಬೇಡ ಅಂದ್ರು ನಿಜ, ಆದ್ರೆ ಅವ್ರ ಮನೆಯಲ್ಲಿ ಇನ್ನೂ ಬೇರೆ ಬೇರೆ ಜನಗಳಿದ್ದಾರೆ. ಅವ್ರೇನು ಅನ್ಕೊಳ್ಳಲ್ಲ ಹೇಳು? ನೀನು ಹೇಳ್ತಿರೋದು ನಿಜನೇ ಅಮ್ಮ. ನಾವು ಹೇಗಾದ್ರೂ ಮಾಡಿ ಬಾವು ಉಂಗ್ರ ತರೋಣ. ಅಕ್ಕ ಒಂದ್ ನಿಮಿಷ ಸೈಡ್ ಬಾ. ಏನೇ ಸೈಡ್ ಬಾ. ಅಮ್ಮ ಇದ್ರಲ್ಲಿ 10,000 ರೂಪಾಯಿ ಇದೆ, ತಗೋ ಬಾ ಉಂಗುರ ಕೊಡ್ಸು. ಇಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬಂತೆ? ಅದು ಅಕ್ಕನಿಗೆ ಫೀಸ್ ಕಟ್ಟಕ್ಕಂತ ದುಡ್ಡು ಕೊಟ್ಟಿದ್ಲು, ನೀನ್ ತಗೋ.